ನಾನು 60ನೇ ಇಸ್ವಿಯಿಂದ ಸಂಗೀತ ಅಂದ್ರೆ ನಾನು 7-8 ವರ್ಷದ ಹುಡುಗ. ಆಗ್ಲಿಂದ ಸಂಗೀತ ಕೇಳೋದಿತ್ತು. 67-68ಕ್ಕೆ ನಾನೊಬ್ಬ 62ಕ್ಕೆ ಸಂಘಟನೆಕಾರ. 68ರಿಂದ ಪೂರ್ತಿ ನನ್ ಕೈಗೆ ಬಂದ್ಬಿಡ್ತೆ 8ನೇ ಕ್ಲಾಸ್. ಮನೇಲಿ ಸಂಗೀತ ಇತ್ತಲ್ಲ ಸರ್, ಹಾಗಾಗಿ ಅದರದೊಂದು ವ್ಯಾಮೋಹ ಜಾಸ್ತಿ ಆಗ್ತಾ ಹೋಯ್ತು. ಇದು 62ರಲ್ಲಿ ಪ್ರಸನ್ನ ವಿದ್ಯಾಗಣಪತಿ ಮಹೋತ್ಸವ ಸಂಘ ಅಂತಿತ್ತು. 85ರಲ್ಲಿ ಅದನ್ನ ಟ್ರಸ್ಟ್ ಆಗಿ ಪರಿವರ್ತನೆ ಮಾಡಿದ್ವಿ. ತುಳಸಿದಾಸಪ್ಪನವರು ಮೊದಲನೇ ಟ್ರಸ್ಟ್ ಅಧ್ಯಕ್ಷರು. ಆಮೇಲೆ ಅವರ ಕಾಲ ನಂತರ ವಾಗ್ದೇವಮೂರ್ತಿ, ಅವ್ರ ನಂತರ ಈಗ ನಮ್ಮ ಜಗನ್ನಾಥ ಶೆಣಿಯವರಿದ್ದಾರೆ. ದೇಶದ ಎಲ್ಲಾ ಭಾಗದಿಂದ ಎಲ್ಲಾ ಕಲಾವಿದರು ಬಂದಿದ್ದಾರೆ ಸರ್. ಅದು ಆಗ್ಲಿಂದ ಮೈಸೂರಿನಲ್ಲಿ ಇದೊಂದು ಮೈಲಿಗಲ್ಲಾಗೋಯ್ತು. ಅಷ್ಟೊಂದು ನೇಮ್ ಮಾಡಿದ್ದೀವಿ. ಒಂದು ಹೆಸರುಗಳು ಇಡೀ ವಿಶ್ವದಲ್ಲೇ ಇದು 8ನೇ ಕ್ಲಾಸ್ ಅಂದ್ರೆ ಗೊತ್ತು. ಅದಕ್ಕೆ ಕಾರಣ ಎಲ್ಲ ಕಲಾವಿದರುಗಳು ನಮ್ಗೆ ಮೊದಲಿಂದ ಒಬ್ಲೈಜ್ ಮಾಡ್ಕೊಂಡಿದ್ದೆ. ಟಿ ಆರ್ ಮಹಾಲಿಂಗಂ, ಚೌಡಯ್ಯ, ಶಮ್ಮಂಗುಡಿ ಶ್ರೀನಿವಾಸಯ್ಯರ್, ನಾರಾಯಣ ಸ್ವಾಮಿ, ಮಹಾರಾಜಪುರ, ಹಿಂಗೆ ಉದ್ದಕ್ಕೂ ಹೇಳ್ತಾ ಹೋಗ್ಬೋದು. ಲಾಲ್ಗುಡಿ ಜಯರಾಮನ್, ಎಂ ಎಸ್ ಗೋಪಾಲಕೃಷ್ಣನ್, ಶಿವರಾಮನ್, ರಘು, ಆತರ ಎಲ್ಲಾ ದಿಗ್ಗಜರು ಇಲ್ಲಿ ಬಂದ್ಬಿಟ್ಟಿದ್ದಾರೆ. ಗಣಪತಿ ಟೈಮಲ್ಲಿ ಒಂದು 12ರಿಂದ 15 ಜನ ಪ್ರೋಗ್ರಾಮ್ಗಳು ಮಾಡ್ತೀವಿ. ಮಧ್ಯ ಕೆಲವು ಸ್ಪಾನ್ಸರ್ ಮಾಡ್ತೀವಿ, ಕೆಲವು ವರ್ಕ್ಶಾಪ್ಗಳು ದೊಡ್ಡ ದೊಡ್ಡ ವಿದ್ವಾಂಸರು ಕಟ್ಸಿ ಇಲ್ಲಿ ಮಕ್ಕಳು ಕಲಿತಿರ್ತಾರಲ್ಲ ಅವ್ರಿಗೆ ಅನುಕೂಲ ಆಗ್ಲಿ ಅಂತೇಳಿ ಅವ್ರ ವರ್ಕ್ಶಾಪ್ಗಳು ಮಾಡಿ ಕ್ಲಾಸಸ್ ರನ್ ಮಾಡ್ತಾರೆ. 4 ದಿನ 5 ದಿನ ಆತರ ಅದು ಮೊದ್ಲಿಂದ ನಡ್ಕೊಂಡ್ ಬಂದಿದೆ. ಮುಂದಿನ ರೆಗ್ಯುಲರ್ 64 ವರ್ಷ ಆಗೋಯ್ತು. ಈಗ ಬರೋದು 65ನೇ ವರ್ಷ ಸೆಪ್ಟೆಂಬರ್ಗೆ. ಒಂದು 12ರಿಂದ 15 ಜನ ಕಾರ್ಯಕ್ರಮಗಳು ಮಾಡ್ತೀವಿ. ಎಲ್ಲಾ ಭಾಗದಿಂದಲೂ ಬರ್ತಾರೆ. ಬರೀ ಕರ್ನಾಟಕ ಅಂತಿಲ್ಲ, ಚೆನ್ನೈ, ಆಂಧ್ರ, ಕಲ್ಕತ್ತಾ, ಬಾಂಬೆ, ಹೀಗೆ ಎಲ್ಲಾ ಕಡೆಯಿಂದ ಕಲಾವಿದರು ಬರ್ತಾರೆ. ನನಗೆ ಒಂಥರ ಸಂತೋಷ. ಯಾಕೆಂದ್ರೆ ತುಂಬಾ ದೇಶದ ದಿಗ್ಗಜರುಗಳ ಜೊತೆ ನಮಗೂ ಅವರು ಗೌರವ ಮಾಡ್ತಿದ್ದಾರೆ. ಅದು ನಾವ್ ಎಷ್ಟು ಮಟ್ಟಕ್ಕೆ ಬಾಜಿನಾರೋ ಅದ್ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರ ಜೊತೆಲಿ ಆಗ್ತಿದೆಯಲ್ಲ, ಅದೇ ಒಂದು ದೊಡ್ಡ ಸಂತೋಷ.